ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯ ಗೀತಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ, ನೀವು ಕೂಡ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ ಅವತಾರ ಎಕ್ಸಿಬಿಷನ್ಗೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಎಕ್ಸಿಬಿಷನ್ ಇದೆ ಅಂತ. ನಮ್ಮ ಮನೆಯವರು ಒಂದಿನ ವೀಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ರು, ನೋಡು ಎಕ್ಸಿಬಿಷನ್ ಇಟ್ಟಿದ್ದಾರೆ ಚೆನ್ನಾಗಿದೆ ಅಂತ ಆಚೆಯಿಂದ. ಬಟ್ ಒಳಗೆ ಹೋಗಿರಲಿಲ್ಲ ಮನೆಯವರು ಕೂಡ. ಆವತ್ತು ನಾನು ಹೋಗೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಮನೆಯವರು ಹೋಗೋಣ ಅಂತೇಳಿ ಹೇಳಿದರು. ಸಂಡೇ ಅಲ್ವಾ, ಇವತ್ತು ಕೆಲಸ ಮುಗಿಸ್ಕೊಂಡು ಬೇಗ ಬಂದರು. ರೆಡಿಯಾಗಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಅಲ್ಲಿ ಏನು ಅಂತ ನೋಡಿ ಹೇಳ್ತೀನಿ ಆಯಿತಾ. ನಮ್ಮ ಮನೆಯವರು ಬೈಕ್ನ ಪಾರ್ಕಿಂಗ್ ಮಾಡಿ ಹಾಗೆ ಟಿಕೆಟ್ ತೊಗೋಬೇಕು. ಒಳಗಡೆ ಟಿಕೆಟ್ ಇದೆ, ಒಬ್ಬೊಬ್ಬರಿಗೆ 80 ರುಪೀಸು. ಅವರು ಟಿಕೆಟ್ ತೊಗೊಬರೋಕ್ಕೆ ಅಂತ ಹೇಳಿದ್ರು. ನಾವು ಆಚೆ ನಿಂತಿದ್ವಿ. ನೋಡಿ ಆಚೆಯಿಂದ ಎಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ಎಲ್ಲ ಕ್ರಿಯೇಟ್ ಮಾಡಿರೋದು ನೋಡಿ, ಅವರು ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತೆಲ್ಲ. ಒಂದೊಂದು ವಾಲ್ಪೇಪರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆ ಸೇಮ್ ಅವತಾರ ಮೂವಿದಲ್ಲಿ ಯಾವ ಥರ ಕ್ರಿಯೇಟ್ ಮಾಡಿದಾರೋ ಅದೇ ಥರ ಇದೆ. ಇಲ್ಲೇ ಈ ಥರ ಕಾಣ್ತಿದೆ. ಒಳಗಡೆ ಇನ್ನೂ ಹೆಂಗಿದೆಯೋ ಸ್ವರ್ಗನೇ ನೋಡ್ದಂಗಿರುತ್ತೆ. ನೋಡುವ ಒಳಗಡೆ ಎಲ್ಲ ಹೇಗೆ ಡೆಕೋರ್ ಮಾಡಿದ್ದಾರೆ ಅಂತ ಎಲ್ಲ ಆಯ್ತಾ. ನೋಡಿ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಒಂದು ಎಕ್ಸಿಬಿಷನ್ ಇಟ್ಟಿದ್ದಾರಲ್ಲ, ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡಿ. ಅವರು ಕ್ರಿಯೇಟಿವ್ ಮೈಂಡ್ಗೆ ಹ್ಯಾಟ್ಸ್ ಆಫ್. ಅಷ್ಟು ಸೂಪರಾಗಿ ಮಾಡಿದ್ದಾರೆ ನೋಡಿ. ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕಿಂತ ನಿಮ್ಮ ಒಂದು ಫ್ರೀ ಟೈಮಲ್ಲಿ ಬಂದು ಈ ಥರ ಎಕ್ಸಿಬಿಷನಲ್ಲಿ ಮಕ್ಕಳನ್ನ ಕರ್ಕೊಬನ್ನಿ. ಅವರು ಕೂಡ ಖುಷಿ ಪಡ್ತಾರೆ ನೋಡಿ. ನೀವು ಕೂಡ ಒಂದು ಖುಷಿ ಪಡ್ತೀರಾ. ನನಗಂತೂ ಖುಷಿ ಆಯ್ತಪ್ಪ. ಯಾರಿಗೆ ಖುಷಿ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ನನಗೂ ನನ್ನ ಮಗಳಿಗೂ ನನ್ನ ಮಗುಗೂ. ನನ್ನ ಮಗ ಅಂತೂ ಓಡ್ತಾ ಇದ್ದ, ನಾನು ನಿಮ್ಮ ಅಪ್ಪನ ಜೊತೆ ಇರು ಅಂತೇಳಿ ಅವ್ರ ಅಪ್ಪಂಗೆ ಬಿಟ್ಬಿಟ್ಟು ನಾನು ನನ್ನ ಮಗಳು ಒಂದೊಂದೇ ನೀಟಾಗಿ ನೋಡ್ಕೊಂಡು ಹೋಗ್ತಾಯಿದ್ವಿ. ನಮಗೆ ಇಬ್ಬರಿಗೂ ಖುಷಿ ಆಯಿತು. ಅಮ್ಮ ಮತ್ತೆ ಇನ್ನೊಂದ್ಸಲಿ ಕರ್ಕೊಬಾ ಅಮ್ಮ ಅಂತ ನನ್ನ ಮಗಳು ಹೇಳ್ತಾ ಇದ್ಲು. ಓಕೆ ಮತ್ತೆ ಬರೋಣ ಅಂತೇಳಿ ನನ್ನ ಮಗಳಿಗೆ ಹೇಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ. ನೋಡಿ ನಮ್ಮ ಒಂದು ಸೈನ್ಸಲ್ಲಿ ನಮ್ಮ ಪಾಠದಲ್ಲಿ ಇರುತ್ತಲ್ವ ನೋಡಿ, ಅದೇ ಸೇಮ್ ಪ್ರಾಜೆಕ್ಟುಗಳೆಲ್ಲ ನೋಡಿ ಅದೇ ಥರ ಇದೆ. ಪ್ರಾಜೆಕ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದಾರಲ್ಲ. ಈ ಥರ ಎಕ್ಸ್ಪ್ಲೋರ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಒಂದೊಂದು ಎಕ್ಸ್ಪ್ಲೋರು ಸೂಪರಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯ್ತು ನೋಡಿ. ಇದು ನೋಡಿ, ಇದು ಎಷ್ಟು ಕ್ರಿಯೇಟಿವ್ ಮಾಡಿದ್ದಾರೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಇದ್ರ ಅಡ್ರೆಸ್ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್ GKW ಲೇಔಟ್ ಹತ್ರ. ಬನ್ನಿ ನೀವು ಕೂಡ ಒಂದು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿ ಆಯ್ತಪ್ಪ. ನಾವು ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಗಿಡಗಳು ನೋಡಿ ಕಣ್ ತುಂಬಿಕೊಳ್ಳಿ, ಚೆನ್ನಾಗಿದೆ. ಒಂದೊಂದು ಎಕ್ಸ್ಪ್ಲೇನ್ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ. ಮಶ್ರೂಮ್ ನೋಡಿ, ನಾನು ನೋಡಿರಲಿಲ್ಲ ಮಶ್ರೂಮ್. ಆಮೇಲೆ ನಮ್ಮ ಮನೆಯವ್ರು ತೋರಿಸ್ತಾ ಇದ್ರು, ಅಲ್ಲಿ ನೋಡು ಮಶ್ರೂಮ್ ಅಂತ. ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ನನಗಂತೂ ಟ್ರೈ ಮಾಡಿ ಬಂದು, ಓಕೆನಾ? ಅಷ್ಟು ಚೆನ್ನಾಗಿದೆ. ವಿಡಿಯೋ ಲೆಂತ್ ಇರೋದಕ್ಕೆ ನಾನು ಪಾರ್ಟ್ 1 ಪಾರ್ಟ್ 2 ಮಾಡ್ತಾಯಿದ್ದೀನಿ. ಪಾರ್ಟ್ 2 ಅಲ್ಲಿ ಮನೆಗೆ ಬೇಕಾಗಿರುವ ಸಾಮಗ್ರಿ ಮತ್ತು ಹಾಗೆ ಹುಡುಗಿಯರಿಗೆ ಬೇಕಾಗಿರುವ ಮೇಕಪ್ ಕಿಟ್ ಹಾಗೆ ಕಾಸ್ಮೆಟಿಕ್ ಎಲ್ಲ ಚೆನ್ನಾಗಿದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಆಯಿತಾ. ಹಾಗೆ ಮತ್ತು ಮಕ್ಕಳ ಜೊತೆ ಆಟ ಆಡೋದಕ್ಕಾಗಲಿ ತುಂಬ ಚೆನ್ನಾಗಿದ್ದಾವೆ ಎಲ್ಲ. ಪಾರ್ಟ್ 2 ಅಲ್ಲಿ ಬರುತ್ತೆ ನೋಡಿ ಆಯಿತಾ. ಇದು ಪಾರ್ಟ್ 2 ಎಕ್ಸಿಬಿಷನ್ ಮಾತ್ರ ತೋರಿಸ್ತಾ ಇದ್ದೀನಿ. ಮನೆಗೆ ಬೇಕಾಗಿರೋ ಸಾಮಗ್ರಿಗಳು ಪಾರ್ಟ್ 2 ವಿಡಿಯೋದಲ್ಲಿ ಬರುತ್ತೆ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಓಕೆನಾ?
ಬಂದು ಹಿಡ್ಕೊಳತ್ತೆ